ಅಸೆಂಬ್ಲಿ ಮೀಸಲು ಕ್ಷೇತ್ರಗಳಲ್ಲಿ ಬಿಗ್ ಚೇಂಜ್. ರಾಜ್ಯ ವಿಧಾನಸಭೆ ಕ್ಷೇತ್ರಗಳ ಡಿಲಿಮಿಟೇಷನ್. ಅಸೆಂಬ್ಲಿ ಮೀಸಲು ಕ್ಷೇತ್ರಗಳಲ್ಲಿ ಬಿಗ್ ಚೇಂಜ್ ಇದು. ರಾಜ್ಯ ವಿಧಾನಸಭೆ ಕ್ಷೇತ್ರಗಳ ಡಿಲಿಮಿಟೇಷನ್. ಮೀಸಲು ಕ್ಷೇತ್ರಗಳಲ್ಲಿಯೂ ಕೂಡ ಆಗಲಿದೆ ಭಾರಿ ಬದಲಾವಣೆ. ಎಸ್ಸಿ ಎಸ್ಟಿ ಮೀಸಲು ಕ್ಷೇತ್ರಗಳ ಸಂಖ್ಯೆ ಹೆಚ್ಚಾಗಲಿವೆ. ಈಗಿರುವ ಮೀಸಲು ಕ್ಷೇತ್ರಗಳು ಬದಲಾಗಬಹುದು. ಹೊಸ ಮೀಸಲು ಕ್ಷೇತ್ರಗಳು ಬರಬಹುದು. ಡಿಲಿಮಿಟೇಷನ್ ಆದಲ್ಲಿ ರಾಜಕೀಯ ನಾಯಕರ ಕ್ಷೇತ್ರ ವಲಸೆ ಫಿಕ್ಸ್ ಆಗತ್ತೆ. ದಶಕಗಳಿಂದ ತಳ ಊರಿದಂತಹ ನಾಯಕರಿಗೆ ಈಗ ಶುರುವಾಗಲಿದೆ ಸಂಕಷ್ಟ. ಅಷ್ಟು ಬೇಗ ನ್ಯೂಸ್ನಲ್ಲಿ ಡಿಲಿಮಿಟೇಷನ್ನ ಕಂಪ್ಲೀಟ್ ಮಾಹಿತಿಯನ್ನ ಕೊಡ್ತಾ ಇದ್ದೀವಿ. ಅಸೆಂಬ್ಲಿ ಮೀಸಲು ಕ್ಷೇತ್ರಗಳಲ್ಲಿ ಬಿಗ್ ಚೇಂಜ್ ಬರುತ್ತೆ. ರಾಜ್ಯ ವಿಧಾನಸಭೆ ಕ್ಷೇತ್ರಗಳಲ್ಲಿ ಡಿಲಿಮಿಟೇಷನ್. ಮೀಸಲು ಕ್ಷೇತ್ರಗಳಲ್ಲಿ ಭಾರಿ ಬದಲಾವಣೆ ಆಗುತ್ತೆ. ಎಸ್ಸಿ ಎಸ್ಟಿ ಮೀಸಲು ಕ್ಷೇತ್ರಗಳ ಸಂಖ್ಯೆ ಹೆಚ್ಚಾಗಲಿವೆ. ಈಗಿರುವಂತಹ ಮೀಸಲು ಕ್ಷೇತ್ರಗಳು ಬದಲಾಗಬಹುದು ಅಥವಾ ಹೊಸ ಮೀಸಲು ಕ್ಷೇತ್ರಗಳು ಕೂಡ ಬರಬಹುದು. ಡಿಲಿಮಿಟೇಷನ್ ಆದಲ್ಲಿ ರಾಜಕೀಯ ನಾಯಕರ ಕ್ಷೇತ್ರ ವಲಸೆ ಫಿಕ್ಸ್ ಆಗುತ್ತೆ. ದಶಕಗಳಿಂದ ತಳ ಊರಿದಂತಹ ನಾಯಕರಿಗೆ ಈಗ ಸಂಕಷ್ಟ ಶುರುವಾಗುತ್ತೆ. ಶೋವಿಗ ನ್ಯೂಸ್ನಲ್ಲಿ ಡಿಲಿಮಿಟೇಷನ್ನ ಕಂಪ್ಲೀಟ್ ಮಾಹಿತಿಯನ್ನ ಕೊಡ್ತಾ ಇದ್ದೀವಿ. ಡಿಲಿಮಿಟೇಷನ್ ಆದ್ರೆ ಏನಾಗುತ್ತೆ ನೋಡಿ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಿಗಳಿಗೆ ಮೀಸಲು ಕ್ಷೇತ್ರಗಳ ಸಂಖ್ಯೆ ಹೆಚ್ಚಳ. ಎಸ್ಸಿ ಎಸ್ಟಿ ಮೀಸಲು ಕ್ಷೇತ್ರಗಳ ಸಂಖ್ಯೆ 51ರಿಂದ 84ಕ್ಕೆ ಹೆಚ್ಚಳವಾಗುತ್ತೆ. ಎಸ್ಸಿ ಮೀಸಲು ಕ್ಷೇತ್ರಗಳ ಸಂಖ್ಯೆ 36ರಿಂದ 60ಕ್ಕೆ ಏರಿಕೆ ಆಗುವಂತಹ ನಿರೀಕ್ಷೆ. ಇನ್ನು ಎಸ್ಟಿ ಮೀಸಲು ಕ್ಷೇತ್ರಗಳ ಸಂಖ್ಯೆ 15ರಿಂದ 24ಕ್ಕೆ ಏರಿಕೆ ಆಗುವಂತ ನಿರೀಕ್ಷೆ. ಕ್ಷೇತ್ರಗಳ ಪುನರ್ವಿಂಗಡಣೆಯಿಂದ ಮಲೆನಾಡು ಕರಾವಳಿಗೆ ವರದಾನ ಸಿಗುತ್ತೆ. ಹಳೆ ಮೈಸೂರು ಪ್ರಾಂತ್ಯ, ಮಲೆನಾಡು ಹಾಗೂ ಕರಾವಳಿ ಜಿಲ್ಲೆಗಳಿಗೆ. ಇನ್ನು ಗುಡ್ಡಗಾಡು ಬಯಲುಸೀಮೆ ಅಸೆಂಬ್ಲಿಗಳ ಸಂಖ್ಯೆ 68ರಿಂದ 86ಕ್ಕೆ ಏರಿಕೆ. ಬೆಂಗಳೂರು ಕ್ಷೇತ್ರಗಳ ಸಂಖ್ಯೆ 28ರಿಂದ 48ಕ್ಕೆ ಏರಿಕೆಯಾಗಲಿವೆ. ಬೆಳಗಾವಿಯ 18 ವಿಧಾನಸಭೆಗಳು ಹೋಗಿ ಈಗ 26 ಅಸೆಂಬ್ಲಿಗಳು ಅಸ್ತಿತ್ವಕ್ಕೆ ಬರಬಹುದು. ಇನ್ನು ಮೈಸೂರು ಜಿಲ್ಲೆಯಲ್ಲಿನ ಶಾಸಕರ ಸಂಖ್ಯೆ 11ರಿಂದ 16ಕ್ಕೆ ಏರಿಕೆಯಾಗುತ್ತೆ. 7 ಕ್ಷೇತ್ರಗಳಿರುವಂತಹ ಧಾರವಾಡ ಜಿಲ್ಲೆಯಲ್ಲಿ ಕ್ಷೇತ್ರಗಳ ಸಂಖ್ಯೆ 10ಕ್ಕೆ ಏರಿಕೆ ಆಗುವಂತಹ ನಿರೀಕ್ಷೆ. ಇನ್ನು 7 ಕ್ಷೇತ್ರಗಳಿರುವಂತಹ ರಾಯಚೂರು ಕೂಡ ಈ ಜಿಲ್ಲೆಯಲ್ಲೂ ಕ್ಷೇತ್ರಗಳ ಸಂಖ್ಯೆ 10ಕ್ಕೆ ಏರಿಕೆ ಆಗುವಂತಹ ನಿರೀಕ್ಷೆ. ಇನ್ನು 7 ಕ್ಷೇತ್ರಗಳಿರುವ ವಿಜಯಪುರ ಜಿಲ್ಲೆಯಲ್ಲಿ ಕ್ಷೇತ್ರಗಳ ಸಂಖ್ಯೆ 9ಕ್ಕೆ ಏರಿಕೆ ಆಗುತ್ತೆ. ಇನ್ನು 7 ಕ್ಷೇತ್ರಗಳಿರುವಂತಹ ಬಾಗಲಕೋಟೆ ಜಿಲ್ಲೆಯಲ್ಲಿ ಕ್ಷೇತ್ರಗಳ ಸಂಖ್ಯೆ 9ಕ್ಕೆ ಏರಿಕೆ ಆಗುವಂತಹ ನಿರೀಕ್ಷೆ ಇದೆ. ಇನ್ನು ದಾವಣಗೆರೆಯನ್ನು ತಗೊಂಡ್ರೆ 7 ಕ್ಷೇತ್ರಗಳಿವೆ, ಆದರೆ 11ಕ್ಕೆ ಏರಿಕೆ ಆಗುವಂತಹ ನಿರೀಕ್ಷೆ ಇದೆ. ಡಿಲಿಮಿಟೇಷನ್ ಇಂದ ಇದೆಲ್ಲವೂ ಕೂಡ ಸಾಧ್ಯವಾಗುತ್ತೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಮೀಸಲು ಕ್ಷೇತ್ರಗಳ ಸಂಖ್ಯೆಯೂ ಕೂಡ ಹೆಚ್ಚಾಗುತ್ತೆ. ಎಸ್ಸಿ ಎಸ್ಟಿ ಮೀಸಲು ಕ್ಷೇತ್ರಗಳು 51ರಿಂದ 84ಕ್ಕೆ ಏರಿಕೆ ಆಗುತ್ತೆ. ಇನ್ನು ಕೇವಲ ಎಸ್ಸಿ ಅಂತ ತಗೊಂಡ್ರೆ 36ರಿಂದ 66ಕ್ಕೆ ಏರಿಕೆ ಆಗುವಂತ ನಿರೀಕ್ಷೆ ಇದೆ. ಇನ್ನು ಎಸ್ಟಿ ಮೀಸಲು ಕ್ಷೇತ್ರಗಳು 15ರಿಂದ 24ಕ್ಕೆ ಏರಿಕೆ ಆಗುವಂತಹ ನಿರೀಕ್ಷೆ ಇದೆ. ಒಟ್ಟಾರೆ ಜಿಲ್ಲಾವಾರು ಕೂಡ ಅಂದ್ರೆ ಹಳೆ ಮೈಸೂರು ಪ್ರಾಂತ್ಯ, ಮಲೆನಾಡು, ಕರಾವಳಿ ಉಳಿದಂತೆ ಉತ್ತರ ಕರ್ನಾಟಕದ ಕೆಲವು ಜಿಲ್ಲೆಗಳಲ್ಲೂ ಕೂಡ ಕ್ಷೇತ್ರಗಳು ಹೆಚ್ಚಾಗುವಂತಹ ನಿರೀಕ್ಷೆಗಳಿವೆ. ಕ್ಷೇತ್ರದ ಸಂಖ್ಯೆ ಹೆಚ್ಚಾಗುತ್ತೆ. ಬೆಂಗಳೂರು ಕ್ಷೇತ್ರಗಳ ಸಂಖ್ಯೆ 28ರಿಂದ 48ಕ್ಕೆ ಏರಿಕೆ ಆಗಬಹುದು. ಇನ್ನು ಬೆಳಗಾವಿ 18 ವಿಧಾನಸಭೆಗಳು ಹೋಗಿ 26 ಅಸೆಂಬ್ಲಿಗಳು ಅಸ್ತಿತ್ವಕ್ಕೆ ಬರಬಹುದು. 11 ಅಸೆಂಬ್ಲಿ ಕ್ಷೇತ್ರಗಳಿರುವಂತಹ ತುಮಕೂರು ಕೂಡ 15 ಕ್ಷೇತ್ರ ಅಸ್ತಿತ್ವಕ್ಕೆ ಬರಬಹುದು. ಇನ್ನು ಮೈಸೂರು ಜಿಲ್ಲೆಯಲ್ಲಿ ಶಾಸಕರ ಸಂಖ್ಯೆ 11ರಿಂದ 16ಕ್ಕೆ ಏರಿಕೆ ಆಗಬಹುದು. 7 ಕ್ಷೇತ್ರಗಳಿರುವಂತಹ ಧಾರವಾಡ 10ಕ್ಕೆ ಏರಿಕೆ ಆಗುವಂತಹ ನಿರೀಕ್ಷೆ ಇದೆ. ಇನ್ನು ರಾಯಚೂರು ಕೂಡ ಅಷ್ಟೇ 10ಕ್ಕೆ ಏರಿಕೆ ಆಗುವಂತಹ ನಿರೀಕ್ಷೆ ಇದೆ. ಸದ್ಯಕ್ಕೆ 7 ಕ್ಷೇತ್ರಗಳಿವೆ ರಾಯಚೂರಲ್ಲಿ. ಇನ್ನು ವಿಜಯಪುರ ಅದು ಕೂಡ 7ರಿಂದ 9ಕ್ಕೆ ಏರುವಂತಹ ಸಾಧ್ಯತೆ ಇದೆ. ಇನ್ನು ಬಾಗಲಕೋಟೆ ಜಿಲ್ಲೆಯಲ್ಲಿ ಕ್ಷೇತ್ರಗಳ ಸಂಖ್ಯೆ 7ರಿಂದ 9ಕ್ಕೆ ಏರಿಕೆ ಆಗಬಹುದು. ಇನ್ನು ದಾವಣಗೆರೆ ಜಿಲ್ಲೆ 7ರಿಂದ 11 ಕ್ಷೇತ್ರಗಳು ಅಂತ ಏರಿಕೆ ಆಗುವಂತಹ ನಿರೀಕ್ಷೆ ಇದೆ. ಡಿಲಿಮಿಟೇಷನ್ ಇಂದ ಎಲ್ಲ ಬದಲಾವಣೆಗಳು ಕೂಡ ರಾಜ್ಯ ರಾಜಕೀಯದಲ್ಲಿ ಬರುತ್ತೆ. ಒಟ್ಟಾರೆ ರಾಜ್ಯ ವಿಧಾನಸಭಾ ಕ್ಷೇತ್ರಗಳ ಡಿಲಿಮಿಟೇಷನ್ಗೆ ಈಗ ಕೇಂದ್ರ ಮುಂದಾಗಿದೆ. ಮೀಸಲು ಕ್ಷೇತ್ರಗಳಲ್ಲಿ ಭಾರಿ ಬದಲಾವಣೆ ಆಗುತ್ತೆ. ಎಸ್ಸಿ ಇರಬಹುದು, ಎಸ್ಟಿ ಇರಬಹುದು, ಮೀಸಲು ಕ್ಷೇತ್ರಗಳ ಸಂಖ್ಯೆ ಒಟ್ಟಾರೆ ಹೆಚ್ಚಾಗುತ್ತೆ. ಈಗಿರುವಂತಹ ಮೀಸಲು ಕ್ಷೇತ್ರಗಳು ಬದಲಾಗಬಹುದು ಮತ್ತು ಹೊಸ ಮೀಸಲು ಕ್ಷೇತ್ರಗಳು ಸೇರ್ಪಡೆಯಾಗಬಹುದು.
ಹೀಗಾದಾಗ ರಾಜಕೀಯ ನಾಯಕರ ಕ್ಷೇತ್ರ ವಲಸೆ ಫಿಕ್ಸ್ ಅನ್ನುವಂಥದ್ದಾಗತ್ತೆ, ಡಿವೈಡ್ ಆಗುತ್ತಲ್ಲ. ಹಾಗಾಗಿ ಒಂದೇ ಕ್ಷೇತ್ರವನ್ನ ಇಷ್ಟು ವರ್ಷಗಳ ಕಾಲ ಅಲ್ಲೇ ತಲಾ ಊರ್ಕೊಂಡು ನಂಬಿಕೊಂಡಿರುವಂತಹ ರಾಜಕೀಯ ನಾಯಕರಿಗೆ ಇದು ಸ್ವಲ್ಪ ಸಂಕಷ್ಟವನ್ನ ಅಥವಾ ವ್ಯತ್ಯಾಸಗಳನ್ನ ಉಂಟು ಮಾಡಬಹುದು. ಯಾಕಂದ್ರೆ ದಶಕಗಳಿಂದ ಅದೇ ಕ್ಷೇತ್ರದಲ್ಲಿ ಗುರುತಿಸಿಕೊಂಡಂತಹ ನಾಯಕರಿಗೆ ಈಗ ಬದಲಾವಣೆ ಅನಿವಾರ್ಯ ಅನ್ನುವಂತ ಪರಿಸ್ಥಿತಿ ಉಂಟಾಗುತ್ತೆ. ಅಷ್ಟು ಬೇಗ ನ್ಯೂಸ್ ನಲ್ಲಿ ಡಿಲಿಮಿಟೇಷನ್ ಕುರಿತಾದ ಕಂಪ್ಲೀಟ್ ಮಾಹಿತಿಯನ್ನ ಕೊಡ್ತಾ ಇದ್ದೀವಿ. ಎಲ್ಲಿ ಎಷ್ಟು ಕ್ಷೇತ್ರಗಳ ಸಂಖ್ಯೆ ಹೆಚ್ಚಾಗಬಹುದು ಅನ್ನುವಂತಹ ನಿರೀಕ್ಷೆಯನ್ನ, ಆ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಒಟ್ಟಾರೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳು ಮತ್ತು ಕೆಲವು ಪ್ರಮುಖ ಜಿಲ್ಲೆಗಳು ಸೇರಿದಂತೆ ಕ್ಷೇತ್ರಗಳ ಸಂಖ್ಯೆ ಹೆಚ್ಚಾಗತ್ತೆ. SC ST ಮೀಸಲು ಕ್ಷೇತ್ರಗಳ ಸಂಖ್ಯೆ ಈಗಾಗಲೇ 51 ಕ್ಷೇತ್ರಗಳು ಮೀಸಲಾಗಿರುವಂಥದ್ದು 84ಕ್ಕೆ ಹೆಚ್ಚಳವಾಗಬಹುದು. ಇನ್ನು ಬರೀ SC ಅಂತ ತಗೊಂಡ್ರೆ ಆ ಮೀಸಲು ಕ್ಷೇತ್ರ ಈಗ 36 ಇದೆ, ಮುಂದೆ 60ಕ್ಕೆ ಏರಿಕೆ ಆಗಬಹುದು. ಇನ್ನು ST ಕ್ಷೇತ್ರಗಳು 15ರಿಂದ 24ಕ್ಕೆ ಏರಿಕೆ ಆಗುವಂತಹ ನಿರೀಕ್ಷೆ ಇದೆ. ಹಳೆ ಮೈಸೂರು ಪ್ರಾಂತ್ಯ, ಮಲೆನಾಡಿರಬಹುದು, ಈ ಕಡೆ ಕರಾವಳಿ ಜಿಲ್ಲೆಗಳು, ಹಾಗೆ ಗುಡ್ಡಗಾಡು ಬಯಲುಸೀಮೆಗಳ ಅಸೆಂಬ್ಲಿಯಲ್ಲೂ ಕೂಡ ಸಾಕಷ್ಟು ಸಂಖ್ಯೆಗಳು ಏರಿಕೆಯಾಗಬಹುದು. 68ರಿಂದ 86ಕ್ಕೆ ಏರಿಕೆ ಆಗುವಂತಹ ಸಾಧ್ಯತೆ ಅನ್ನಲಾಗ್ತಾ ಇದೆ. ಬೆಂಗಳೂರು ಕ್ಷೇತ್ರಗಳ ಸಂಖ್ಯೆ 28 ಇದೆ, ಇದು 48ಕ್ಕೆ ಏರಿಕೆ ಆಗಲಿದೆ. ಇನ್ನು ಬೆಳಗಾವಿಯ 18 ವಿಧಾನಸಭೆಗಳು, ಆ ಕ್ಷೇತ್ರಗಳು 26ಕ್ಕೆ ಆಗಬಹುದು, ಆ ನಿರೀಕ್ಷೆ ಇದೆ. 26 ಅಸೆಂಬ್ಲಿ ಅಸ್ತಿತ್ವಕ್ಕೆ ಅನ್ನಲಾಗ್ತಾ ಇದೆ. ಇನ್ನು 11 ಅಸೆಂಬ್ಲಿ ಕ್ಷೇತ್ರಗಳಿರುವಂತಹ ತುಮಕೂರಿನಲ್ಲಿ 15 ಕ್ಷೇತ್ರ ಅಸ್ತಿತ್ವಕ್ಕೆ ಬರಬಹುದು. ಇನ್ನು ಮೈಸೂರು ಜಿಲ್ಲೆಯಲ್ಲಿ ಶಾಸಕರು 11 ಇದ್ದಾರೆ, ಇನ್ನು 16ಕ್ಕೆ ಈ ಸಂಖ್ಯೆ ಏರಿಕೆ ಆಗುತ್ತೆ ಅನ್ನಲಾಗ್ತಾ ಇದೆ. ಒಟ್ಟಾರೆ ಧಾರವಾಡ ಜಿಲ್ಲೆ, ರಾಯಚೂರು, ವಿಜಯಪುರ, ಬಾಗಲಕೋಟೆ, ದಾವಣಗೆರೆ ಸೇರಿದಂತೆ ಕ್ಷೇತ್ರಗಳ ಸಂಖ್ಯೆ ಹೆಚ್ಚಾಗುವಂತಹ ನಿರೀಕ್ಷೆ ಇದೆ.